ದೇವನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ತಾಲೂಕು ಪದಾಧಿಕಾರಿಗಳ ಪುನರ್ ಆಯ್ಕೆ ವಿಷಯದಲ್ಲಿ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಕೆವಿ ಮಂಜುನಾಥ್ ಘೋಷಣೆ ಮಾಡಿದರು. ನಂತರದಲ್ಲಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಅವರು ಮಾತನಾಡಿ, ನಮ್ಮ ಮುಂದೆ ತಾಲೂಕು ಜಿಲ್ಲಾ ಮತ್ತು ಸ್ಥಳೀಯ ಚುನಾವಣೆಗಳು ಎದುರಾಗಿದೆ. ಪಕ್ಷದ ಅಭ್ಯರ್ಥಿಗಳು ಸಜ್ಜಾಗಿ ಕಾರ್ಯಕರ್ತರನ್ನ ಮತ್ತು ಮುಖಂಡರನ್ನ ಒಗ್ಗೂಡಿಸಿಕೊಂಡು ಹೋಗುವ ಜವಾಬ್ದಾರಿ ಇದೆ. ಎಲ್ಲ ಸಮಯದಲ್ಲೂ ನಾನು ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಬೆನ್ನೆಲುಬಾಗಿ ಇರುತ್ತೇವೆ ಎಂದು ತಿಳಿಸಿದರು. ಇನ್ನು ತಾಲೂಕು ಜೆಡಿಎಸ್ ನೂತನ ಅಧ್ಯಕ್ಷ ಎಸ್ ಮಹೇಶ್ ಮಾತನಾಡಿ, ಕಳೆದ 20 ವರ್ಷಗಳಿಂದ ಪಕ್ಷದಲ್ಲಿ ಎಲೆಮರೆ ಕಾಯಿಯಂತೆ ಕೆಲಸ ಮಾಡುತ್ತಿದ್ದೆ. ಅಧ್ಯಕ್ಷರ ಜವಾಬ್ದಾರಿ ನೀಡಿದ ನಂತರ ಪಕ್ಷದ ಎಲ್ಲ ಆಗು ಹೋಗುಗಳಿಗೂ ಭಾಗಿಯಾಗಿ ಕ್ಷೇತ್ರ ಜೆಡಿಎಸ್ ತೆಕ್ಕೆಗೆ ತರುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಈ ತಿಂಗಳು 30ನೇ ತಾರೀಕು ಒಳಗಡೆ ಎಲ್ಲ ತಾಲೂಕು ಅಧ್ಯಕ್ಷಗಳನ್ನು ಪ್ರಕ್ರಿಯೆ ಆಯ್ಕೆ ಮಾಡಿ ಒಂದು ಪಕ್ಷದ ನಮ್ಮ ವರಿಷ್ಠರಿಗೆ ತಿಳಿಸಬೇಕಾಗಿತ್ತು. ಅದರ ಪ್ರಕಾರ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತು ತಾಲೂಕು ಕಮಿಟಿಯನ್ನು ನೇಮಕ ಮಾಡಿ ನಮ್ಮ ತಾಲೂಕು JDS ಪಕ್ಷದ ಅಧ್ಯಕ್ಷರಾಗಿ ನಮ್ಮ ಸಾಧನೆ ಮಹೇಶ್ ಅಣ್ಣವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಮತ್ತು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ನಮ್ಮ ಮುಟ್ಟಳ್ಳಿ ರವಿ ಅಣ್ಣವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಮತ್ತು ನಮ್ಮ ಇದು ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಮನೋಹರು, ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ವೆಂಕಟೇಶ್ ಅವರು, ಮತ್ತು ಮುನಿರಾಜು ಅವರು, ಮತ್ತು ಯಲ್ಲಪ್ಪನವರು, ಮತ್ತು ಶಿವಣ್ಣವರು, ಮತ್ತು ಕಾರ್ಯದರ್ಶಿಯಾಗಿ ನಮ್ಮ ರಾಮಾಂಜನೇಯ ದಾಸ್ ಅವರು, ಮತ್ತು ಇನ್ನೂ ಹಲವಾರು ಅಧಿಕಾರವನ್ನು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಪತ್ರಕರ್ತರು ಮತ್ತು ನಮ್ಮ ಮುಖಂಡರ ಸಮ್ಮುಖದಲ್ಲಿ ಅವರಿಗೆ ಹಸ್ತಾಂತರ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು, ಕಾರ್ಯಕರ್ತರನ್ನು ಒಗ್ಗೂಡಿಸಿ ತಗೊಳ್ಳುವ ಕೆಲಸ ಇವರ ಜವಾಬ್ದಾರಿ ನಮ್ಮ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತು ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿ ಅತಿ ಸಕ್ರಿಯವಾಗಿ ದುಡಿತಕ್ಕಂಥ, ನಿಷ್ಠಾವಂತ, ಪ್ರಾಮಾಣಿಕವಾಗಿರ್ತಕ್ಕಂಥ ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಲು ಭಗವಂತ ಅವರಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಡಲಿ. ಮತ್ತು ಪಕ್ಷದ ಕಾರ್ಯಕರ್ತರು ಅವ್ರ ಬೆನ್ನೆಲುಬಾಗಿ ನಿಂತು ಅವ್ರನ್ನ ಕೆಲಸ ಮಾಡೋದಕ್ಕೆ ಹುಮ್ಮಸ್ಸು ಮಾಡಲಿ ಅಂತೇಳಿ ಈಗ ತಾನೇ ನೂತನವಾಗಿ ಆದಂಥ ಅಧ್ಯಕ್ಷರು ಎಲ್ಲರಿಗೂ ಫಸ್ಟು ಮೊದಲನೇದಾಗಿ ನಮ್ಮ ತಾಲೂಕಿನ ಕಾರ್ಯಕರ್ತರಲ್ಲಿ ನಾವು ವಂದನೆಯಾಗಿತ್ತು. ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣ, ನಮ್ಮ ನಿಕಟಪೂರ್ವ ಶಾಸಕರು, ಜಿಲ್ಲಾಧ್ಯಕ್ಷರು, ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಎಲ್ಲರನ್ನೂ ದೊಡ್ಡ ಹಿರಿಯರನ್ನೆಲ್ಲ ಗಮನಕ್ಕೆ ತಗೊಂಡು ಮುಂದಿನ ದಿವಸದಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಅವ್ರಿಗೆ ಕೈಯೋ ಕಾಲು ಹಿಡಿದು ಎಲ್ಲ ಜೊತೆಲಿ ತೊಗೊಂಡೋಗಿ ಕೆಲಸ ಮಾಡ್ತೀನಿ. ಅವರು ಎಲ್ಲರೂ ನಮ್ಮ ಜೊತೆಲೇ ಇದ್ದಾರೆ. ಮುಂದೆ ನಾವೆಲ್ಲ ಶಾಸಕರು, ಜಿಲ್ಲಾಧ್ಯಕ್ಷರು, ನಮ್ಮೆಲ್ಲ ಹಿರಿಯ ಮುಖಂಡರು ಎಲ್ಲರೂ ಜೊತೆಲಿ ಹೋಗಿ ಒಗ್ಗಟ್ಟಲ್ಲಿ ಕೆಲಸ ಮಾಡಿ ತಾಲೂಕಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿ ನೆಕ್ಸ್ಟ್ ಶಾಸನ ಗೆಲ್ಲಿಸೋ ಕೆಲಸ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲರೂ ಜೊತೆಲಿ ಕಾಲ ಕೈ ಹಿಡಿದೆಲ್ಲ ಜೊತೆಲಿ ಹೋಗೋಂಥ ಕೆಲಸ ಮಾಡ್ತೀನಿ. ಈಗಾಗಲೇ ಮಿನಿಸ್ಟರ್ ಆಗೋಂಥ ಅವಕಾಶ ಇದೆ. ಎಲ್ಲ ಜೊತೆಲಿ ಒಗ್ಗಿಸ್ಕೊಂಡು ಜೊತೆಲಿ ಕೆಲಸ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಈಗ ಪೂರ್ವ ನಾನು 25 ವರ್ಷ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆದರೆ ಈಚೆ ಬಂದಿರಲ್ಲ. ಒಳಗಡೆ ಮುನೇಗೌಡರಿಂದ ಕೆಲಸ ಮಾಡಿದ್ವಿ. ಈಗ ತಾಲೂಕು ಪಂಚಾಯತಿ ಅವತ್ತು ಶ್ರೀರಾಮಣ್ಣವರು ಬಲವಂತ ನಿಲ್ಲಿಸಿದ್ರು. ಅದಾದಮೇಲೆ ತಾಲೂಕಲ್ಲಿ ಖಜಾನ್ಸಿಯಾಗಿ ಕೊಟ್ಟಿದ್ದೀವಿ, ತಾಲೂಕು ಅಧ್ಯಕ್ಷನಾಗಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಪಾರ್ಟಿ ಕಟ್ಟೋ ಕೆಲಸ ಮಾಡ್ತೀವಿ.